ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು 11ನೇ ತಾರೀಕು ನಡೆದಂತಹ RCB ವರ್ಸಸ್ ಮುಂಬೈ ಇಂಡಿಯನ್ಸ್ ಮ್ಯಾಚ್ನಲ್ಲಿ ಮುಂಬೈ ಇಂಡಿಯನ್ಸ್ನವರು ಟಾಸ್ನ ಫಿಕ್ಸಿಂಗ್ ಮಾಡ್ಕೊಂಡಿದ್ರು ಅನ್ನೋದನ್ನು ಫಾಫ್ ಡು ಪ್ಲೆಸಿಸ್ ಅವರು ನಿನ್ನೆ ನಡೆದಂಥ ಮ್ಯಾಚ್ನಲ್ಲಿ ಟಾಸ್ ವೇಳೆಯಲ್ಲಿ ತಮ್ಮ ಆ್ಯಕ್ಷನ್ ಮುಖಾಂತರ ಪ್ಯಾಟ್ ಕಮಿನ್ಸ್ನವ್ರಿಗೆ ಏನು ಹೇಳ್ತಿದ್ದಾರೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರಾದರೂ ಈ ವಿಡಿಯೋನ ಹೊಸದಾಗಿ ನೋಡ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕು, ಶೇರು, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಗೈಸ್, 11ನೇ ತಾರೀಕು ನಡೆದಂಥ RCB ವರ್ಸಸ್ ಮುಂಬೈ ಇಂಡಿಯನ್ಸ್ ಮ್ಯಾಚ್ನಲ್ಲಿ ಟಾಸು ಫಿಕ್ಸಿಂಗ್ ಆಗಿತ್ತು. ಮುಂಬೈ ಇಂಡಿಯನ್ಸ್ನವರು ಮೊದಲೇ ಟಾಸ್ನ ಫಿಕ್ಸಿಂಗ್ ಮಾಡ್ಕೊಂಡಿದ್ರು ಅನ್ನೋದು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಗೈಸ್. ಯಾಕಂದರೆ ಎರಡು ಟೀಮ್ನ ಕ್ಯಾಪ್ಟನ್ಸ್ಗಳು ಟಾಸ್ಗೆ ಬಂದಾಗ ರೆಫ್ರಿ ಕಾಯಿನನ್ನು ಹಾರ್ದಿಕ್ ಪಾಂಡ್ಯ ಅವ್ರ ಕೈಯಲ್ಲಿ ಕೊಡ್ತಾರೆ ಫ್ಲಿಪ್ ಮಾಡೋಕ್ಕೆ. ಹಾರ್ದಿಕ್ ಪಾಂಡ್ಯ ಅವರು ಕಾಯಿನ್ನ ಹಿಂದಕ್ಕೆ ಫ್ಲಿಪ್ ಮಾಡ್ತಾರೆ. ಅವರು ಹಿಂದಕ್ಕಾದ್ರೂ ಫ್ಲಿಪ್ ಮಾಡ್ಕೊಳ್ಳಿ, ಅವರು ಮುಂದಕ್ಕಾದ್ರೂ ಫ್ಲಿಪ್ ಮಾಡ್ಕೊಳ್ಳಿ, ಅಥವಾ ಸೈಡ್ಗಾದ್ರು ಫ್ಲಿಪ್ ಮಾಡ್ಕೊಳ್ಳಿ, ಇದು ಮ್ಯಾಟ್ರ್ ಆಗೋಲ್ಲ. ಬಟ್ ಫ್ಲಿಪ್ ಮಾಡಾದಮೇಲೆ ಆ ಮ್ಯಾಚ್ನ ರೆಫ್ರಿ ಆಗಿದ್ದಂಥ ಜಾವಗಲ್ ಶ್ರೀನಾಥ್ ಅವರು ಆ ಕಾಯಿನನ್ನು ಎತ್ಕೊಂಡು ಆ ಕಾಯಿನ್ನ ಫ್ಲಿಪ್ ಮಾಡಿಬಿಟ್ಟು ಮುಂಬೈ ಇಂಡಿಯನ್ಸ್ನವರು ಟಾಸ್ ಗೆದ್ದವ್ರೆ ಅಂತ ಹೇಳ್ತಾರೆ. ಹೇಳಾದಮೇಲೆ ಹಾರ್ದಿಕ್ ಪಾಂಡ್ಯ ಅವರು ಬೌಲಿಂಗ್ನ ಚೂಸ್ ಮಾಡ್ಕೋತಾರೆ. ಈ ಟಾಸ್ ಟೈಮಲ್ಲೇ ಮುಂಬೈ ಇಂಡಿಯನ್ಸ್ ಟೀಮ್ನವರು 50% ಗೆದ್ದುಬಿಟ್ಟಿದ್ರು ಅಂತಲೇ ಹೇಳ್ಬೋದು ಗೈಸ್. ಯಾಕಂದರೆ ವಾಂಖೆಡೆ ಸ್ಟೇಡಿಯಮಲ್ಲಿ ಟಾಸು ತುಂಬ ಕ್ರೂಷಿಯಲ್ ಆಗುತ್ತೆ. ಯಾಕಂದರೆ ಈ ಸ್ಟೇಡಿಯಮಲ್ಲಿ ಯಾವ ಟೀಮ್ ಟಾಸ್ ಗೆಲ್ಲುತ್ತೋ ಆ ಟೀಮು ಚೇಸಿಂಗ್ಗೆ ಹೋಗೋದು ಜಾಸ್ತಿ. ಯಾಕಂದರೆ ಈ ಸ್ಟೇಡಿಯಮಲ್ಲಿ ಸ್ಟ್ಯಾಟಿಸ್ಟಿಕ್ಸು ಹಂಗೈತೆ. ಯಾವ ಟೀಮು ಚೇಸಿಂಗನ್ನು ತಗೊಳುತ್ತೆ ಟಾಸ್ ಗೆದ್ದಾದಮೇಲೆ ಆ ಟೀಮು ಜಾಸ್ತಿ ಗೆದ್ದವರೇ ಈ ಸ್ಟೇಡಿಯಮಲ್ಲಿ. ಇದರಿಂದಲೇ ಮುಂಬೈ ಇಂಡಿಯನ್ಸ್ನ ಕ್ಯಾಪ್ಟನ್ ಆದಂಥ ಹಾರ್ದಿಕ್ ಪಾಂಡ್ಯ ಅವರು ಚೇಸಿಂಗ್ನ ತಗೊಂಡು RCB ಟೀಮ್ನವರು ಹೊಡೆದಿರುವಂಥ ರನ್ಸ್ನ 15 ಓವರ್ಲೇ ಹೊಡೆದು ಫಿನಿಷ್ ಮಾಡವ್ರೆ. ಇವಾಗ ನೀವು ಅನ್ಕೋತಿರ್ಬೋದು, ಏನು ಗುರು ಟಾಸ್ ಸೋತ್ಬಿಟ್ರೆ ಮ್ಯಾಚ್ನ ಸೋತ್ಬಿಡ್ತಾರಾ? ಟೀಮ್ ಚೆನ್ನಾಗಿರಬೇಕು, ಬ್ಯಾಟರ್ಸು ಚೆನ್ನಾಗಿ ಬ್ಯಾಟಿಂಗ್ ಆಡಬೇಕು, ಬೌಲರ್ಸು ಚೆನ್ನಾಗಿ ಬೌಲಿಂಗ್ ಮಾಡಿದ್ರೆ ಮ್ಯಾಚ್ನ ಗೆಲ್ಬೋದು, ಟಾಸ್ ಏನು ಅಷ್ಟೊಂದು ಮ್ಯಾಟ್ರ್ ಆಗಲ್ಲ ಅಂತ. ಮ್ಯಾಚ್ ಗೆಲ್ಲಕ್ಕೆ ಟೀಮ್ ಚೆನ್ನಾಗಿರಬೇಕು ಗುರು. ಯಾಕೆ ಮೊನ್ನೆ ನಡೆದ ಮ್ಯಾಚ್ನಲ್ಲಿ ಚೆನ್ನೈನವರು ಟಾಸ್ ಸೋತು ಮ್ಯಾಚ್ ಗೆಲ್ಲಲಿಲ್ವಾ ಅಂತ ನೀವು ಎಕ್ಸಾಂಪಲ್ಗೆ ಕೊಡ್ಬೋದು, ನಾನು ಒಪ್ಕೋತೀನಿ. ಬಟ್ ವಾಂಖೆಡೆ ಸ್ಟೇಡಿಯಮ್ನಲ್ಲಿ ಟಾಸ್ ತುಂಬ ಕ್ರೂಷಿಯಲ್ ಆಗುತ್ತೆ ಗೈಸ್. ಈ ಮ್ಯಾಚ್ನಲ್ಲಿ ಚೆನ್ನೈನವರೇ ಟಾಸ್ ಗೆದ್ದಿದ್ರು ಕೂಡ ಅವರು ಚೇಸಿಂಗ್ ತಗೋತಿದ್ರು. ಯಾಕಂದರೆ ಸ್ಟ್ಯಾಟ್ಸು ಆ ರೀತಿ ಐತೆ ಈ ಸ್ಟೇಡಿಯಮ್ನಲ್ಲಿ. ಆ ಟಾಸ್ ಟೈಮ್ನಲ್ಲಿ ಆದ ಮಿಸ್ಟೇಕಿಂದನೇ RCB ಟೀಮ್ನವರು ಮುಂಬೈ ಇಂಡಿಯನ್ಸ್ ಟೀಮ್ ಅಗೇನ್ಸ್ಟ್ ಸೋಲೋಕೆ ಇದು ಒಂದು ರೀಸನ್ ಆಗಿದೆ ಗೈಸ್. ಆ ಮ್ಯಾಚ್ನ ಟಾಸ್ ಟೈಮ್ನಲ್ಲಿ ಜಾವಗಲ್ ಶ್ರೀನಾಥ್ ಅವರು ಕಾಯಿನ್ನ ಫ್ಲಿಪ್ ಮಾಡಿದ ರೀತಿನ ನಿನ್ನೆ ನಡೆದಂಥ ಮ್ಯಾಚ್ನ ಟಾಸ್ ಟೈಮ್ನಲ್ಲಿ ಫಾಫ್ ಡು ಪ್ಲೆಸಿಸ್ ಅವರು ಹಾರ್ದಿಕ್ ಪಾಂಡ್ಯ ಅವರು ಕಾಯಿನ್ನ ಫ್ಲಿಪ್ ಮಾಡಿದ ರೀತಿ, ಹಾಗೂ ಜಾವಗಲ್ ಶ್ರೀನಾಥ್ ಅವರು ಆ ಕಾಯಿನ್ನ ಕೆಳಗಿಂದ ಎತ್ಕೊಂಡು ಫ್ಲಿಪ್ ಮಾಡಿ ಮುಂಬೈ ಇಂಡಿಯನ್ಸ್ನವರು ಟಾಸ್ ಗೆದ್ದವ್ರೆ ಅಂತ ಹೇಳಿದ ರೀತಿನ ಫಾಫ್ ಡು ಪ್ಲೆಸಿಸ್ ಅವರು ಪ್ಯಾಟ್ ಕಮಿನ್ಸ್ನವ್ರಿಗೆ ಆ್ಯಕ್ಷನ್ ಮುಖಾಂತರ ಹೇಳ್ತವ್ರೆ. ಪ್ಯಾಟ್ ಕಮಿನ್ಸ್ನವರು ಅದನ್ನು ನೋಡಿಕೊಂಡು ಸ್ಮೈಲ್ ಕೊಡ್ತಾ ನಿಂತವ್ರೆ. ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಗೈಸ್. ಈ ರೀತಿ ಕಂಟೆಂಟ್ ವೀಡಿಯೋಸ್ಗಳು ನಿಮಗೆ ಬೇಕು ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಲೈಕು, ಶೇರು, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಿದ್ದೀನಿ.